ನಮಸ್ಕಾರ ರೀ. ಈ ಬಂದ್ರಿ ಅಣ್ಣ, ಬರ್ರಿ ಕುತ್ಕೊ ಬರ್ರಿ. ಆರಾಮದಿರಿ ಅಲ್ರಿ ಬೀಗ್ರ? ಹೆಂಗೈತ್ರಿ ಪ್ರಯಾಣ ಎಲ್ಲ? ಭಾಳ ದೂರ ಅನಿಸ್ತೇನ್ರಿ ಊರೆಲ್ಲ? ಹಂಗೇನಿಲ್ರಿ, ಅಷ್ಟೇನು ದೂರ ಅನ್ಸಲ್ರಿ, ನಿಯರ್ ಆಗತ್ತೆ ಬಿಡ್ರಿ. ಮತ್ತು ಗಾಡಿ ಅವನು ಭಾಳ ಚಲೋ ತೊಗೊಂಡು ಬಂದನ್ರಿ, ಏನಂತ ಪರಿ ಇದನ್ನು ಮಾಡಲಿಲ್ಲ ಏನಿಲ್ಲ. ಹೌದ್ರಿ, ಚಲೋ ಆಯ್ತು ತಗೋರಿ. ನೀವು ಕರೆಕ್ಟ್ ಟೈಮಿಗೆ ಬಂದಿರಿ. ಮುಹೂರ್ತನೂ ಐತಿ. ಬಡ 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 ಇದನ್ನು ಮಾಡೋಣ್ರಿ, ಸ್ವೀಟ್ ಅದು ಮಾಡಿ ಸ್ವಲ್ಪ ತಿಂದು ತಾಂಬೂಲ ಅದು ಬದಲಿಸ್ಕೊಂಡ್ರಿ. ಹುಡುಗಿನೂ ಕರ್ಕೊಂಡು ಬರ್ಬೇಕಾಗಿತ್ತು ರೀ ನೀವು. ಹುಡ್ಗಿನ ಕರ್ಕೊಂಡು ಬರೋದೆಲ್ಲ ನಮ್ಮ ಕಡೆ ಪದ್ಧತಿ ಇಲ್ರಿ, ಹಂಗಾಗಿ ನಾವು ಕರ್ಕೊಂಡು ಬರಲಿಲ್ಲ ರೀ. ಅಕ್ಕಾರ ನೀವೇನು ಅನ್ಕೋಬೇಡ್ರಿ. ಏನು ಇಲ್ಲಿ ತಗೋರಿ, ಏನು ಅನ್ಕೊಂಗಿಲ್ಲ. ಆಯ್ತು ತಗೋರಿ, ನೀವು ಹೆಂಗೆ ಅಂತೀರಿ ಹಂಗೆ ರೀ. ಈಗ ಏನು ಮಾಡೋಣ ಹೇಳ್ರಿ, ನನಗೂ ಅಷ್ಟು ಭಾಳ ಗೊತ್ತಿಲ್ಲ. ನಿಮ್ಗೇನು ಗೊತ್ತೈತೆ ನಮಗೂ ಅದೊಂದಿತ್ತು ಹೇಳ್ಬಿಟ್ರೆ ನಂಗೆ ಭಾಳ ಚಲೋ ಆಗತ್ತೆ ನೋಡ್ರಿ. ಏನಿಲ್ಲ ರೀ ಅಕ್ಕ, ಜಸ್ಟ್ ಈಗ ನೀವು ನಮ್ಗೆ ನೀರು ಕೊಡ್ರಿ, ನೀರು ಸಕ್ಕರೆ ಕೊಡ್ರಿ. ಆಮೇಲೆ ನಾವು ತಂದಿರೋ ಹಣ್ಣು ಹಂಪ್ಲ ಎಲ್ಲ ನೀವು ತೊಗೊಂಡು, ನೀವು ತಂದಿರೋ ಹಣ್ಣು ಹಂಪ್ಲ ಎಲ್ಲ ನಾವು ತೊಗೊಂಡು ಬರೀ ಇದನ್ನು ಈಗ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ್ರಿ. ಆಮೇಲೆ ನೀವು ಇವಾಗೆಲ್ಲ ಪೂಜೆ ಎಲ್ಲ ಮುಗಿಸಿರ್ತೀರಲ್ಲ, ಅದನ್ನು ನಾವು ನಮಸ್ಕಾರ ಮಾಡಿ ಊಟ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ನಿಮ್ಮ ಕಡೆ ಏನು ಪದ್ಧತಿ ಐತೆ ನೋಡ್ರಿ, ಅದನ್ನು ಮಾಡಿರಿ, ಆಯಿತಾ? ಒಂದಿಟ ಫೋನ್ ಬರಾಕತ್ತೈತೆ, ಬರ್ತೀನಿ ನಿಂದ್ರ. ನಿಂದ ಫಂಕ್ಷನ್ ಐತಿ, ಈಗ ನೀನು ಹೊರಗೆ ಹೊಂಟ್ರೆ ಹೆಂಗೆ? ಎಲ್ಲಿ ಹೋಗ್ಬಾರ್ದು ನೀ ಹೊರಗೀಗ, ಇಲ್ಲೇ ನಿಂದರ. ಅಲ್ರಿ, ಅಳಿಯಂದಿಲ್ದ ಇಲ್ಲ, ಹೆಂಗೆ ಮಾಡಿದ್ರಿ? ಅವ್ರು ಹೋದ್ರಲ್ಲ ಈಗ. ಇಲ್ರಿ ಫೋನ್ ಬಂದೈತೆ ಅಂತ ಬರ್ತಾರೆ ಸದ್ಯ. 2 ನಿಮಿಷ ರೀ, ಬಂದ ತಕ್ಷಣ ಮಾಡೋಣ. ನಾವು ಏನೇನೈತೆ ಅದೆಲ್ಲ ಮಾಡೋಣ್ರಿ. ಅವ್ರು ಬರೋದ್ರೊಳಗಾಗಿ ಎಲ್ಲ ಮುಗಿಸೋಣ್ರಿ, ಆಯ್ತು ರೀ? ಆಯ್ತು ರೀ, ಅವ್ರಿಲ್ಲದ ಪೂಜೆ ಎಲ್ಲ ಮಾಡೋಣ ತಗೋರಿ. ಈಗ ನಮಗೂ ಹೊತ್ತಾಗತ್ತೆ, ಯಾಕಂದ್ರೆ ಈಗ ಲೇಟಾಗಿ ಬಂದೀವಿ. ಸ್ವಲ್ಪ ಬರ್ತೀನಿ ರೀ, ಒಳಗೆಲ್ಲ ರೆಡಿ ಐತಿ, ನಾನು ನೋಡ್ತೀನಿ. ನೀವು ರೆಡಿ ಮಾಡ್ಕೊಂಡು ನಿಮ್ಮನ್ನು ಕರಿತೀನಿ ರೀ. ಹಾಂ ಅಲ್ರಿ, ನೀವು ಯಾರನ್ನೂ ಕರ್ಸಿಲ್ಲನ್ರಿ ಮನೆಗೆ? ಫಂಕ್ಷನ್ಗೆ ಯಾರನ್ನೂ ಕರೆದಿಲ್ರಿ? ಮತ್ತು ನಮ್ಮನ್ನು ಸ್ವಲ್ಪ ಜನ ಬಾ ಅಂದ್ರಲ್ರಿ. ಅಂದರಿ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳೋಣ ಅಂತ ನಮ್ದು ರೀ. ಮದುವೆ ಹೆಂಗಾದ್ರೂ ಗ್ರ್ಯಾಂಡಾಗಿ ಮಾಡ್ಬೇಕಂತ ಅಂದ್ಕೊಂಡಿವಲ್ಲ, ಅದಕ್ಕೆ ನಾವು ಭಾಳ ಜನ ಕಳ್ಸಿದ್ರಿ ಬೇಕ್ರೆ. ಅಪ್ಪ, ನಂಗೆ ಇದನ್ನೆಲ್ಲ ನೋಡಿದ್ರೆ ಯಾಕೋ ಡೌಟ್ ಬರಾಕತ್ತೈತಪ್ಪ ರೀ. ನನಗೂ ಯಾಕೋ ಏನೋ ಸಮಸ್ಯೆ ಇದೆ ಅಂತ ಅನ್ಸಾಕತ್ತೈತಿ. ಬೀಗರು ನೋಡಿದ್ರೆ ಯಾರನ್ನೂ ಕರ್ಸಿಲ್ಲ, ಅವ್ರ ಮಗ ನೋಡಿದ್ರೆ ಹೋದ. ಯಾಕೋ ಎಲ್ಲೋ ಏನೋ ಅನ್ಸಾಕತ್ತೈತಿ ರೀ. ನೋಡ್ರಿ, ನಮ್ಮ ದೊಡ್ಡಮ್ಮನ ಹೋಗಿ ಇಲ್ಲಿ ಕೊಟ್ಟದ ನಂಗೆ ಯಾಕೋ. ನೋಡ್ರಿ ಏನು ಮಾಡಾಕ್ತೀರಿ, ನಂಗೆ ಭಾಳ ಯಾಕೋ ಬೇಜಾರಾಗಿಬಿಡ್ತು ನೋಡ್ರಿ. ಇದನ್ನೆಲ್ಲ ಮನೆ ಎಲ್ಲ ನೋಡೋಕೆ ಚಂದ ಐತಿ, ಎಲ್ಲ ಚಂದ ಐತಿ. ಬಟ್ ಇವ್ರು ಮಾಡೋದೆಲ್ಲ ನೋಡಿದ್ರೆ ನಂಗೆ ಏನೋ ಸಮಸ್ಯೆ ಐತ್ರಿ ಅನ್ಸಾಕತ್ತೈತಿ. ಹಂಗೇನು ಇರಂಗಿಲ್ಲ, ಸುಮ್ಮನೆ ಇಲ್ಲಿ ತನ ಬಂದು ಬರೀ ಅಪ್ಶಪ್ನ ನುಡಿಬೇಡ. ನಿನ್ನ ಮಗ ಎಲ್ಲದನ್ನು ಫೋನ್ ಹಚ್ಚೊಂದಿಟ್ಟ. ಇವ್ನ ಫೋನ್ ರಿಂಗ್ ಆಗತ್ತೈತಿ, ಬಟ್ ಎತ್ತಲ್ಲಲ್ಲ. ನಾನು ನಿಮಗೆ ಎಷ್ಟು ಹೇಳಿದ್ರಿ ಹಂಗಿಲ್ಲ ನೋಡಿ. ಈಗ ಮಗ ಇನ್ನಾದರೂ ಬರೋವಲ್ಲ, ಬೈಕ್ ಮೇಲೊಂದು ಬರಾಕತ್ತಾನ, ಅದೊಂದು ಟೆನ್ಷನ್ ನನಗೆ. ಏನಾಗಲ್ಲ, ಎದಕ್ಕೆ ನೀ ಎಷ್ಟು ನೆಗೆಟಿವ್ ಥಿಂಕ್ ಮಾಡ್ತಿ? ಇದನ್ನೆಲ್ಲ ಬಿಟ್ಬಿಡು, ಏನೇನೋ ಆಗಲ್ಲ, ಎಲ್ಲ ಚಲೋ ಆಗತೈತಿ. ಸುಮ್ಮನೆ ನೀ ಒಂದಿಟ್ಟು ಎಲ್ಲಿ ಬಂದೀವಿ ಏನು ಬಂದೀವಿ ಅನ್ನೋದು ಸ್ವಲ್ಪ ನೋಡ್ಕೊ. ಬೀಗ್ರು ಏನಾರು ಕೇಳಿಸ್ಕೊಂಡ್ರ ಅಂದ್ರೆ ಮತ್ತೆ ನಮ್ಮ ಬಗ್ಗೆ ಅಪಾರ್ಥ ಮಾಡ್ಕೊತಾರೆ. ಅಪ್ಪ, ನಾವು ಮನೆ ಒಂದು ರೌಂಡ್ ನೋಡ್ಕೊಂಡು ಬರ್ತೀವಪ್ಪ. ನಾನು ಹೋಗ್ಲಿ ಅವ್ವ? ಬೇಡ, ಸುಮ್ಕುಂದ್ರಿ. ಈಗ ಏನೇನೋ ಸಮಸ್ಯೆಗಳಾದ ಇಲ್ಲಿ, ನಮ್ಗೆ ಟೆನ್ಷನ್ ಆಗತೈತಿ. ಎಲ್ಲಿ ಹೋಗೋದು ಬೇಡ, ಸುಮ್ಕುಂದ್ರಿ ಇಲ್ಲಿ. ಅವ್ರು ಬರಲಿ, ಆಮೇಲೆ ನೋಡೋಣ. ಅಲ್ರಿ, ಅವ್ರಿಗೇನು ಪದ್ಧತಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಎಲ್ಲ ನಮ್ಮನ್ನ ಕೇಳ್ತಾರೆ. ಇವ್ರು ನಮ್ಮ ಮಂದಿರ ಹೌದಾ ಅಲ್ಲ? ನೀವೇನು ಹಿಂದೆ ಮುಂದೆ ಒಂದು ವಿಚಾರಿಸಿರಿ ಏನಿಲ್ಲ. ಹೆಣ್ಮಗಳದ್ದು ಮಾಡಿಕೊಡೋದು ಅಂತೇಳಿ ಹಂಗೆ ಅವಸರ ಮಾಡಕತ್ತೀರಿ ನೀವು. ಏನೋ ನಂಗಾರ ಸಾಕಾತ್ ನೋಡು. ಸುಮ್ಮ ಇರ್ತಿ, ಏನಿಲ್ಲ. ಈಗ ಮನೆ ಹೋದ್ಮೇಲೆ ಮಾತಾಡಿದ್ರತ್ತ, ಬೀಗರು ಬಂದ್ರೆಲ್ಲ ಕೇಳಿಸ್ಕೊಂಡ್ರಿ ಏನಂತಾರ. ಸುಮ್ಮನಿರೋ ಒಂದಿಟ್ಟು. ಬೀಗ್ರ ಬರ್ರಿ, ಎಲ್ಲ ರೆಡಿ ಮಾಡೀನಿ. ನೀವು ಫಂಕ್ಷನ್ ಅದು ರೆಡಿ ಮಾಡ್ಕೊಳ್ಳೋಣ್ರಿ, ಲಗು ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಬಿಡೋಣ, ಆಯ್ತು ರೀ? ನಿಮ್ಮ ಮಗನೂ ಬರ್ಲಿ ತಡ್ರಿ, ನಿಮ್ಮ ಮಗ ಬಂದ್ಮೇಲೆ ಮಾಡೋಣ್ರಿ. ಅವರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಒಂದು ಫಂಕ್ಷನ್ ಏನಿಲ್ಲಲ್ರಿ, ನಂದ ಅಲ್ಲ ಎಲ್ಲ ನೋಡ್ಕೊಳ್ಳೋದು. ನಾನು ಏನೂ ಮಾಡೋಂಗಿಲ್ಲ, ಬಟ್ ನೀವೇ ಎಲ್ಲ ಇಬ್ಬರ ನಿಂತ್ಕೊಂಡು ಸ್ವಲ್ಪ ಅಲ್ಲೇ ಜಗಲಿ ಮೇಲೆ ಇದು ಮಾಡಿ ಮುಗಿಸ್ಬಿಡ್ನಿ ಬರ್ರಿ, ಸುಮ್ಮನೆ ಹೊತ್ತಾಗುತ್ತೆ. ಆಯ್ತು ತಗೋರಿ, ಅಷ್ಟೇ ಮಾಡೋಣ. ಅಲ್ರಿ, ನೀವೇನಂದ್ರು ಅವ್ರು ಏನಂದ್ರು ಹ್ಞೂ ಅಂತಿರಲ್ಲ,
ಒಂದಿಟ್ಟು ನನ್ನೂ ಒಂದಿಟ್ಟು ಕೇಳ್ರಿ ಒಂದಿಟ್ಟು. ನೀನು ಸುಮ್ ಕುಂದ್ರಂತ ಏನಿಲ್ಲ, ಮನೆಗೆ ಹೋದ್ಮೇಲೆ ಮಾತಾಡೋಣ. ಸೌಮ್ಯರ್ನಿ, ಈ ಹೆಣ್ಮಕ್ಳ ಬುದ್ಧಿ ಮೊಣಕಾಲು ಕೆಳಗ ನೋಡು ಒಟ್ಟ. ಇವತ್ತು ಮನ್ಯಾಗ ಫಂಕ್ಷನ್ ಐತೆ ಅನ್ನೋದು ಗೊತ್ತೈತಿಲ್ಲ, ಬಾ ಅಂತ ಫೋನ್ ಹಚ್ತಲ್ಲ. ಸೌಕರ ಒಂದು ಮಾತು ನಿಂದಿರಿ ಒಂದಿಟ್ಟು ಕೇಳ್ತೀನಿ ಪೂರ್ತಿಯಾಗಿ. ಅದು ಆಕೆ ಸಿಕ್ಕಿದ್ದಿಲ್ರಿ ಆಕೆ ನೀವು ಹೇಳಿದ್ರಲ್ಲ, ಆಕಿನ ಇದು ತೋಟದ ಮನ್ಯಾಗ ಕೂಡಿ ಹಾಕಿನ್ರಿ. ಹ್ಞೂ ರೀ. ಹೌದಾ, ನಿಜವಾಗ್ಲೂ ಕೂಡ ಆಕಿಯ? ಅಪ್ಪ ಎಂಥ ಸುದ್ದಿ ಹೇಳಿದೆಯೋ. ನಿನ್ನ ಬಾಯಿಗೆ ಒಂದು ಸಕ್ರೆ ಹಾಕ, ಚಲೋ ಆಯ್ತು ಬಿಡು. ನಾನಂತರೂ ಈಗ ಖುಷಿಯಾಗಿ ಹೋಗಿ ಹಂಗೆ ಇದನ್ನು ಮಾಡ್ಕೊಂಡು ಬರ್ತೀನಿ. ಆಯ್ತಕ್ಕೆ ಇಲ್ಲೇ ಇರಲಿ ಒಂದು ವಾರ, ಮದುವೆ ಮುಗಿ ಮಟ್ಟ ಅಲ್ಲೇ ಇರಲಿ. ನಿನಗೆ ಎಷ್ಟು ಬೇಕು ಹೇಳಿ ಅಷ್ಟು ಕೊಡ್ತೀನಿ ನಾನು ನಿನಗೆ. ಸಾಯಂಕಾಲ ಮನೆ ತಡೆ ಬಾ, ನಾನು ನಿನಗೆ ರೊಕ್ಕ ಹಾಕ್ತೀನಿ. ಆಕಿನ ಅಲ್ಲೇ ಇಡು, ಆಕೆಗೆ ಏನೇನು ಬೇಕು ಎಲ್ಲ ಕೊಡ್ಬಟ್ಟ ಅಲ್ಲೇ ಇರಲಿ. ಆತ್ರಿ ಸೌಕರ, ಆದ್ರೆ ಆಕಿ ಏನು ಹೇಳಾಗತ್ತ ಅಂದ್ರೆ ಆಕಿ 3 ತಿಂಗಳು ಪ್ರೆಗ್ನೆಂಟ್ ಅದೀನಿ ಅನ್ನಾಗತ್ತಾಳ್ರಿ. ಅಂಥದ್ದೆಲ್ಲ ನಾ ಮಾಡಿಲ್ಲ. ಏನೋ ಒಮ್ಮೆ ತಪ್ಪಾಗೈತೆ ಏನೋ ಗೊತ್ತಿಲ್ಲ. ಬಟ್ ಏನು ಮಾಡೋದೀಗ? ಆಕಿಗೆ ಅದನ್ನು ತೆಗೆಸಂತ ಹೇಳಿ ನಾನು ಏನಾರು ಮಾಡಿಸ್ತೀನಿ ಆಕಿಗೆ, ಇಲ್ಲ ಜೀವನಾಂಶ ಕೊಡ್ತೀನಿ ಅಂತ ಹೇಳಿ ಆಕಿಗೆ. ಬಟ್ ನಾನು ತಂಟೆಗೆ ಬರೋಕೆ ಹೋಗ್ಬೇಡ ಅಂತ ಹೇಳ. ಸೌಕರ ಓಕೆ, ಬಟ್ ಆದರೂ ಇದು ಸರಿ ಅಲ್ಲ ನಾ ಅನಿಸ್ತೈತೆ ರೀ. ನೀವು ಹೆಂಗೆ ಅಂತೀರ ಹಂಗೆ ನೋಡ್ರಿ. ನಾ ಹೇಳ್ದಷ್ಟು ಮಾಡೋ ನೀನು. ಆಕಿದೇನು ಹಚ್ಚಿ ಈಗ ಆಕಿ ಹಂಗಾಕಿ ಏನಾರು ಒಂದು ತಕ್ಕೊಂಡು ಕುಂದಿರ್ತಾಳೆ. ನಾಳೆ ಚೆಕಪ್ಗೆ ಕರ್ಕೊಂಡು ಹೋಗಿ ಬಾ, ಕರೆ ಆದರೆ ಏನಾರು ಜೀವನಾಂಶ ಕೊಡೋಣಂತ ಆಕಿ. ಆತ್ರಿ ಸೌಕರ. ನೀ ಹೋಗಿ ಈಗ ಆಕಿನಂತೆ ಕೈ ಆಕಿಗೆ ಏನೇನು ಬೇಕು ನೋಡು, ಉಣ್ಣಾಕ ತಿನ್ನಾಕ ಎಲ್ಲ ಕೊಡು, ಏನು ಕೊರ್ತಿ ಮಾಡಬೇಡ. ಚಲೋ ತಂಗೆ ನೋಡ್ಕೊ ಆಕಿನ. ಕೊರ್ತೀನಿ ನೋಡ. ಯಾರು ಮಾತು ಕೇಳೋದು? ಈಕಿ ನೋಡಿದ್ರೆ ಹಂಗಂತ, ಅವ ನೋಡಿದ್ರೆ ಹಂಗಂತನ. ಬಟ್ ಏನು ಮಾಡೋದು ಈಗ? ಹೋಗ್ಲಿ ಬಿಡು, ನನಗೆ ದುಡಿದು ರೊಕ್ಕ ಸಿಗುತ್ತೆ ಅಷ್ಟು ಸಾಕು. ನಾನು ಸೌಕರ್ಯ ನಿಯತ್ತಾಗಿದ್ದೀನಿ, ಅಷ್ಟಂತರೂ ಸಾಕು. ನಡಿ. ನನ್ನನ್ನು ಯಾಕೋ ಇಲ್ಲಿ ಕೂಡಿ ಹಾಕಿ ಮಲ್ಯ ನೋಡ ಮಲ್ಯ, ನಾನು ಹೇಳೋದು ನಿಜ, ನಾನು ಸುಳ್ಳು ಹೇಳಾಗತ್ತಿಲ್ಲ. ಬೇಕಾದ್ರೆ ನಿಮ್ಮ ಸಾವ್ಕಾರನ ಹೋಗಿ ಕೇಳ್ಕೊಂಡು ಬಾ ಅಂತ ನಾನು ಹಿಂಗೆ ಹೇಳೀನಿ. ನನ್ನನ್ನು ಇಲ್ಲಿ ಕೂಡಿ ಹಾಕೋದ್ರಿಂದ ನಿಂಗೇನು ಸಿಗಂಗಿಲ್ಲ. ನೀನು ಮಾತಾಡೋಕೆ ಬಿಟ್ಟಿದ್ದ ತಪ್ಪಾತು, ಬಾಯಿ ಮುಚ್ಚು ನೀನು. ನಾ ಸಾವ್ಕಾರ ಏನು ಹೇಳ್ತಾರೆ ಅಷ್ಟೇ ಕೇಳ್ತೀನಿ, ನಿನ್ನ ಮಾತು ಕೇಳಿ ಮರಳಾಗಕ್ಕೆ ಹೋಗಲ್ಲ ನಾ ಇನ್ನು. ನನ್ನ ಜೀವನ ಹಾಳು ಮಾಡಿದೆ ಸಾವ್ಕಾರನ್ನ. ನೀನು ನಂಬ್ತೀಯ ಅಂದ್ರೆ ನನ್ನನ್ನು ನಂಬೋಲ್ಲಿ. ನೀನು ಹಂಗೆ ತಂಗಿ ಸಮಾನವಾಗಿದ್ದೀನಿ, ನನ್ನನ್ನು ನಂಬೋಲ್ಲ ನೀನು. ಬೀಗ್ರ ಊಟ ಮುಗೀತು, ಎಲ್ಲ ಮುಗೀತು. ಎಲ್ಲ ಫಂಕ್ಷನ್ನು ಚಲೋ ತಂಗೆ ಮಾಡಿದ್ವಿ, ಎಲ್ಲ ಪದ್ಧತಿ ಪ್ರಕಾರನೂ ಮುಗೀತು. ನಾವಿನ್ನು ಬರ್ತೀವಿ. ಮದುವೆ ಡೇಟ್ ಅಂತೂ ಫಿಕ್ಸ್ ಆಗೈತಲ್ಲ. ನಾನು ನಿಮಗೆ ಹೋಗಿ ಎಲ್ಲ ಮತ್ತು ಸಮಾಚಾರ ಮುಟ್ಟಿಸ್ತೀವಿ. ಈಗ ಅರ್ಬಿ ಎಲ್ಲ ತೊಗೊಳ್ಳೋ ಸ್ಟಾರ್ಟ್ ಮಾಡೀವಿ ನಾವು. ಆತ್ರಿ, ಮದುವೆ ಒಂದು ಚಲೋ ತಂಗೆ ಆದ್ರೆ ಅಷ್ಟು ಸಾಕು ನೋಡ್ರಿ ನನಗಂತರೂ. ಆತು, ನೀವು ಹೆಂಗಂತೀರ ಹಂಗೆ. ಬಟ್ ಹಳೆಯಂದ್ರನ್ನ ಬಿಟ್ಟು ಎಲ್ಲ ಮಾಡಿದ್ವಿ ನೋಡ್ರಿ ನಾವು. ಹಳೆಯಂದಿದ್ದಿದ್ರೆ ಭಾಳ ಚಲೋ ಆಕಿತ್ತು. ಬಂದ್ಮೇಲೆ ಹೇಳ್ಬಿಡ್ರಿ. ಅವ್ನು ತೋಟದ ಕೆಲಸದಾಗ ಭಾಳ ಬಿಸಿ ಇರ್ತಾನೆ ರೀ, ಹಾಗಾಗಿ ಅದಕ್ಕೆ ನಾನು ಸಿಂಪಲ್ಲಾಗಿ ಇಟ್ಕೊಂಡಿದ್ದೀರಿ ನೋಡ್ರಿ. ಆಯ್ತು, ನಾವಿನ್ನು ಬರ್ತೀವಿ ರೀ, ನಮಗೂ ಹೊತ್ತಾಗುತ್ತಿನ್ನ. ಅಪ್ಪ ಬರುವಾಗ ವ್ಯಾನ್ ಐತಿ, ಈಗೇನು ಕಾರ್ ಬಂದ್ಬಿಟ್ಟೈತಲ್ಲ. ಅವ ಇದಕ್ಕೆ ಹೋದ, ಕಾರ್ ಇಟ್ಟು ಹೋದ. ನನಗೆ ಹೆಂಗೆ ಡ್ರೈವಿಂಗ್ ಬರುತ್ತಲ್ಲ, ನಾನು ಹೊಡ್ಕೊಂಡು ಬರ್ತೀನಿ ಹೋಗಂತ ಹೇಳಿದೆ. ಅಕ್ಕ ಕಾರ್ ಎಷ್ಟು ಮಸ್ತ್ ಐತಲ್ಲ, ಏನು ಸ್ಪೀಡಾಗಿ ಹೊಂಟಿಯಲ್ಲ ನಾವು. ನಿಮ್ಮ ಮಗಗೆ ಫೋನ್ ಮಾಡಿದ್ರೆ ಎತ್ತವಲ್ರಿ, ಏನು ಮಾಡೋದೀಗ? ಅವ ನಿನ್ನ ಫೋನ್ ರಿಂಗ್ ಆಗತ್ತೈತೆ ನೋಡು. ಹಲೋ, ಹೌದ್ರಿ, ನಮ್ಮ ಮಗನ್ರಿ. ಹಾಂ ಹಂಗಾಗತ್ತೆ ರೀ. ಆಯ್ತು ಈಗ ಅಲ್ಲಿಗೆ ಬರ್ತೀರಿ ನಾವು.